ಇವತ್ತು ಮಹಾಶಿವರಾತ್ರಿಯ ಹಿನ್ನೆಲೆ ಕೋಲಾರದ ಪ್ರಸಿದ್ಧ ಯಾತ್ರಾ ಸ್ಥಳ ಕೋಟಿಲಿಂಗೇಶ್ವರಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ನಾನು ಇವತ್ತು ಅದೇ ಒಂದು ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಕೋಲಾರದ ಕೋಟಿಲಿಂಗೇಶ್ವರ ಕ್ಷೇತ್ರದ ಪ್ರಮುಖ ಆಕರ್ಷಣೆ 108 ಅಡಿಯ ಒಂದು ಬೃಹತ್ ಶಿವಲಿಂಗ. ಅದರ ಜೊತೆಗೆ ಈ ಒಂದು ಇಡೀ ಪ್ರದೇಶದಲ್ಲಿ ಕೋಟ್ಯಾಂತರ ಶಿವಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಏನು ಕೋಟಿಲಿಂಗೇಶ್ವರಕ್ಕೆ ಬೇರೆ ಬೇರೆ ರಾಜ್ಯಗಳಿಂದನೂ, ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಶಿವರಾತ್ರಿ ಹಿನ್ನೆಲೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಈ ಒಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕೋಟಿಲಿಂಗೇಶ್ವರದ ಮತ್ತೊಂದು ವಿಶೇಷ ಆಕರ್ಷಣೆ ಅಂತ ಹೇಳಿದ್ರೆ ಈ ಒಂದು ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಆದರೆ ವಿಶೇಷವಾಗಿ ಒಂದು ಕೋಟಿ ಶಿವಲಿಂಗಗಳನ್ನು ಏಕಕಾಲಕ್ಕೆ ಪ್ರತಿಷ್ಠಾಪನೆ ಮಾಡಿರುವಂಥದ್ದಲ್ಲ, ಇದನ್ನು ಹಂತ ಹಂತವಾಗಿ ಪ್ರತಿಷ್ಠಾಪನೆ ಮಾಡ್ಕೊಂಡು ಬಂದಿರುವಂಥದ್ದು. ಈ ಒಂದು ಪ್ರತಿಷ್ಠಾಪನೆ ಮಾಡಿರುವಂಥ ಕೋಟ್ಯಾಂತರ ಶಿವಲಿಂಗಗಳಲ್ಲಿ ಪ್ರಮುಖವಾಗಿ ಒಂದು ಚಿತ್ರನಟರು ಇರ್ಬೋದು ಮತ್ತು ರಾಜಕಾರಣಿಗಳಿರ್ಬೋದು, ಸಾಕಷ್ಟು ಜನ ಈ ಒಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾನಿವತ್ತು ಆ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಕಮಲಾ ಹಾಸನ್ ಅವರು ತಮಿಳಿನ ಒಂದು ಪ್ರಸಿದ್ಧ ನಟರು, ಅವರು ತಮ್ಮ ಹೆಸರಲ್ಲಿ ಈ ಒಂದು ಕೋಟಿ ಶಿವಲಿಂಗಗಳನ್ನು ಅಂಥದ್ದು. ಜೊತೆಗೆ ಏನು ಜಯಲಲಿತಾ ಅವರು ರಾಜಕಾರಣಿ, ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವರು, ಅವರು ಕೂಡ ಈ ಒಂದು ಕೋಟಿಲಿಂಗೇಶ್ವರಕ್ಕೆ ಬಂದು ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ತಮ್ಮ ಹೆಸರಲ್ಲಿ ಶಿವಲಿಂಗವನ್ನು. ಜೊತೆಗೆ ರಜನಿಕಾಂತ್ ಅವರು, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು, ಅವರ ಹೆಸರಲ್ಲಿ ಕೂಡ ಈ ಒಂದು ಕೋಟಿಲಿಂಗೇಶ್ವರದಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಜೊತೆಗೆ ಜಯಲಲಿತಾ ಅವರು, ಏನು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥವರು, ಫಿಲ್ಮ್ ಆ್ಯಕ್ಟರ್ ಆಗಿದ್ದಂಥವರು, ಅವರು ಕೂಡ ಈ ಒಂದು ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಲಿ ಅಂತ ಹೇಳಿ ಒಂದು ಕೋಟಿ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಜೊತೆಗೆ ರಜನಿಕಾಂತ್ ಅವರ ಅಭಿಮಾನಿಗಳು, ಅವರ ಹೆಸರಲ್ಲಿ ಒಂದು ಏನು ಬೃಹತ್ ಶಿವಲಿಂಗ ಇದೆ, 108 ಅಡಿಯ ಶಿವಲಿಂಗ, ಅದರ ಎದುರಲ್ಲೇ ಒಂದು ಶಿವಲಿಂಗವನ್ನು ಅವರ ಹೆಸರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಅವರಿಗೆ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಶಿವಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಜೊತೆಗೆ ಏನು ಸಾಕಷ್ಟು ರಾಜಕಾರಣಿಗಳು ಕೂಡ ಈ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ನಾವಿವಾಗ ನೋಡ್ತಾ ಇರುವಂಥದ್ದು ಗೋವಿಂದ ಕಾರಜೋಳ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬಂದು ಈ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿರುವಂಥದ್ದು. ಈ ರೀತಿ ಕೇವಲ ರಾಜಕಾರಣಿಗಳಷ್ಟೇ ಅಲ್ಲ, ಭಕ್ತರು ಕೂಡ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಬೇಕು ಅಂತ ಹೇಳಿದರೆ ಈ ಒಂದು ಕೋಟಿಲಿಂಗೇಶ್ವರ ಕ್ಷೇತ್ರಕ್ಕೆ ಬಂದು ತಮ್ಮ ಹೆಸರಲ್ಲಿ ಒಂದು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ಕೋಟ್ಯಾಂತರ ಜನ ಈ ಒಂದು ಕೋಟಿಲಿಂಗೇಶ್ವರಕ್ಕೆ ಬಂದು ಈ ಒಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು, ತಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಳ್ಳುವಂಥದ್ದು. ಆ ಮೂಲಕ ಇದು ಹಂತ ಹಂತವಾಗಿ ಕೋಟಿ ಶಿವಲಿಂಗಗಳಾಗಿ ಪರಿವರ್ತನೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.